ಯವಾ ಯವಾ ಓ ಬಾರ ಲಕ್ಷ್ಮಿ ಒಳಗದೇನ್ ಬಾ. ಬೇವ ನೀನ ಬಾಯ್ಲ್ ಒಂದಿಟ ಲಗುನ ಬಾ ಅರ್ಜೆಂಟ್. ಯಾಕ ಏನಾತು? ಈಗ ಬಂದೇನ ಆಫೀಸಿಂದ? ಬಾ ಇಲ್ಲೇ ಒಳಗ್ ಬಾ, ನಾನು ಬಾಂಡೆ ತಿಕ್ಕಾಕತ್ತಾನಿ. ಅಯ್ಯೋ ಆಮೇಲೆ ಬಾಂಡೆ ತಿಕ್ಕೊಂತೆ, ಬಾರ್ ಬೇ ಇಲ್ಲೇ ಅರ್ಜೆಂಟ್ ಐತಿ. ಆ ತಡಿವಾ ಬನ್ನಿ. ಏನ್ ನಿಂದ ಅರ್ಜೆಂಟ್? ಎದಕ್ ಕರೆಯಕತ್ತಿ? ಒಂದೇ ಸಮಯ ಅರ್ಜೆಂಟ್ ಅರ್ಜೆಂಟ್ ಅಂತೇಳಿ ಬಾಂಡೆ ತಿಕ್ಕಾಕತ್ತಾನಂದ್ರು ಕೇಳುವಲ್ಲಿ ಹಂಗ ಕರೆಯಕತ್ತಿ. ಯಾಕ ಏನಾತು? ಯವಾ ಇಲ್ಲಿ ನೋಡ್ಬೇ. ಏನ ಇವು? ಏನ್ ತಗೊಂಬಂದಿ? ಯವಾ ಇವತ್ತ ಸ್ಯಾಲ್ರಿ ಆತ್ ಬೇ ನಂದ, ಅದಕ್ಕೆ ನಿನಗ ಅಪ್ಪಾಗ ತಮ್ಮಾಗ ಅಷ್ಟ್ರಿಗೆ ಅರ್ಬಿ ತಗೊಂಬಂದೇನಿ. ಹೌದಾ? ಪಗಾರ ಆತ? ಹ್ಞೂ ಬೇ, ಇವತ್ತು ಮಧ್ಯಾಹ್ನದಾಗ ಆತ. ಆಫೀಸ್ನಾಗ ಇದ್ನಲ್ಲ, ಮಧ್ಯಾಹ್ನದಾಗ ಆತ. ಅದಕ್ಕೆ ಬರೋ ಮುಂದೆ ಸ್ವೀಟ್ನ ಅರ್ಬಿನ ತಗೊಂಬಂದೆ ನಿಮಗೆ ಅಷ್ಟ್ರಿಗೆ. ಏನಾತು ಹಿಂಗ್ಯಾಕ್ ನಿಂತೀರಿಬ್ರು? ಲಕ್ಷ್ಮಿ ಈಗ ಬಂದೇನವ ಆಫೀಸಿಂದ? ಹ್ಞೂಪಾ ಈಗ ಬನ್ನಿ, ತಗೋ ಇದನ್ನ. ಏನು ಆಯ್ದ? ನಿನಗ ತಮ್ಮಾಗ ಅರಿ ಬದಪ್ಪು ಎರಡೂ ಅದ್ರಾಗ ಅದ ನೋಡಿ ಇಬ್ರು. ಇವಾ ನೀ ಇದನ್ನ ತಗೋಬೇ. ನಿನ್ ಸೀರಿ ಮತ್ತು ಸ್ವೀಟ್ ಬಾಕ್ಸು ಎರಡೂ ಅದ್ರಾಗ ಅದ ನೋಡ್ಬೇ. ಲಕ್ಷ್ಮಿ ಏನು ಆಯ್ದ? ಇವ್ನ ಯಾಕೆ ತರಕ್ ಹೋದಿ? ರೊಕ್ಕ ಎಲ್ಲಿಂದ ಬಂದು ನಿನಗ? ಎಪ್ಪ ಸ್ಯಾಲ್ರಿ ಆತ್ ನಂದ, ಅದಕ್ಕೆ ತಗೊಂಬನ್ನಿ. ತಮ್ಮಾಗ ನಿಂಗ ಅರ್ಬಿ, ಅವಾಗ ಸೀರೆ ತಗೊಂಬಂದಿನಿ. ಎಪ್ಪ ತಗೋ ಇವನ. ಇವು 15,000 ರೂಪಾಯಿ ಅದಾವು. 2,000 ರೂಪಾಯಿ ಹೊತ್ತಾಪು ನಿಮಗೆ ಅರ್ಬಿ 3 ಮಂದಿಗೂ. 1,000 ರೂಪಾಯಿ ನಾನು ಖರ್ಚಿಗೆ ಇಟ್ಕೊಂಡಿನಿ. ಇವ್ನು ತಗೋಪು 15,000 ರೂಪಾಯಿ ಅದ ನೋಡು. ಅಲ್ವಾ ಏನ್ ಮಾಡಕತ್ತೀನಿ ಲಕ್ಷ್ಮಿ? ಯಾಕಪ್ಪ ಏನಾತ? ಈ ರೊಕ್ಕ ನನಗೆ ಯಾಕೆ ಕೊಡಕತ್ತೀವ? ನೀ ದುಡ್ದಿದ್ದು ಅವು ನೀ ಇಟ್ಕೋ, ನಿನಗ್ ಬೇಕು. ನನಗೆ ತೆಗೆದು ಕೊಡಕತ್ತೀನಿ ಇವ್ನ? ಅಲ್ವಾ ದುಡ್ದಿದ್ ಪಗಾರ ಬಂದೆ ತಂದ್ಮೇಲೆ ಚಂದಾಗಿ ಇಟ್ಕೋಬೇಕಿಲ್ಲ ಅವ್ನ. ಈಗ ನೋಡು ಇವ್ನ ಸುಳ್ಳ ಅರ್ಬಿ ತಗೊಂಬಂದಿ. 2,000 ರೂಪಾಯಿ ಖರ್ಚು ಮಾಡಿ ಮತ್ತೆ ಉಳ್ದಿದ್ ರೊಕ್ಕ ನನಗೆ ಕೊಡಕತ್ತಿ. ಬೇಡವಾ, ನಿನ್ನ ಅಕೌಂಟ್ನ್ಯಾಗ ಇಟ್ಕೋ ಅವ್ನ. ನಿನಗ್ ಬೇಡನ? ಅವ್ನ ಎದಕ್ ತಗಸ್ಕೊಂಬಂದಿವ ಈಗ? ಅಕೌಂಟ್ನ್ಯಾಗ ಇಟ್ಕೋಬೇಕಿಲ್ಲ? ಎದಕ್ ತಗೊಂಬಂದಿ ಅವ್ನ? ಮತ್ತೆ ನನಗೆ ತಂದು ಕೊಡಕತ್ತ. ಬೇಡವಾ, ನಿನ್ ರೊಕ್ಕ ನೀನ ಇಟ್ಕೋ. ನಿನಗ ಏನಾರ ಮಾಡಿಸ್ಕೋಕ್ ಬರ್ತತಿ, ನಿನ್ನಂತೆ ಇಟ್ಕೊಂಡ್ ರೊಕ್ಕ. ಇಪ್ಪ ಏನ್ ಮಾತಾಡಕತ್ತಿಪ್ಪು ನೀನು? ಅಲ್ಲ ನಾ ದುಡಿದ್ರೆ ಏನಾತ? ನೀ ನನಗೆ ಕೊಟ್ಟಿಲ್ಲ ದುಡ್ದು ಇಷ್ಟು ದಿನ. ಈಗ ಮೊದಲನೇ ಪಗಾರ ಬಂದೆ ತಂದ್ಮೇಲೆ ನಾನು ನಿನಗೆ ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡೀನಿ. ನೀ ತಗೊಳಬೇಕ ಇವನ್ನ. ನೀನು ಇಷ್ಟು ದಿನ ದುಡ್ದು ನನ್ನ ಸಾಕಿ ಸಾಲಿ ಕಲಿಸಿ ಎಲ್ಲ ಮಾಡಿಲ್ಲ ಅನ್ಪು. ಈಗ ನಾ ದುಡ್ದನಿ ಈ ರೊಕ್ಕ ನನ್ನೂ ಅದವನ. ಇಲ್ಪಪ್ಪ ನೀ ತಗೊಳಬೇಕ. ಅಲ್ಪ ಮನಿ ಖರ್ಚಿಗೆ ಬ್ಯಾಡನ ರೊಕ್ಕ. 1-2 ಖರ್ಚು ಹಂಗ ರಗಡೈತಿ, ಇದನ್ನ ತಗೊಳಬೇಕ ನೀನು. ಏ ಹುಚ್ಚಿ, ಮನಿ ಖರ್ಚೇನ ರಗಡ್ ಇರ್ತತಿ. ನಮ್ಮದೇನು ಮುಗಿದ ಅದ? ಒಂದಿಲ್ಲ ಅಂದ್ರೆ ಒಂದು, ಒಂದಿಲ್ಲ ಅಂದ್ರೆ ಒಂದು, ಹಂಗ ಹಿಂದಿಂದ ಇದ್ದಿರ್ತಾವು. ಬೇಡವಾ, ಎಲ್ಲ ಬಳಸೋಕವು. ನಿನ್ ರೊಕ್ಕ ನೀನೇ ಇಟ್ಕೋ. ನೀ ದುಡ್ದಿದ್ ರೊಕ್ಕವು ನಿನ್ನೂ. ಅದೆಂಗಕ್ಕತ್ಪು? ಇಷ್ಟು ದಿನ ನೀನೇ ನನಗೆ ಕೊಟ್ಟಿಲ್ಲನ, ಈಗ ನಾ ಕೊಡಕತ್ರ ಹಿಂಗೆ ಮಾತಾಡ್ತೀನಿ ನೀನು. ಹಂಗಲ್ವಾ, ನಾ ಹೇಳು ಕೇಳು. ಬಳಸ್ಕೊಂತ ಹೊಂಟ್ರ ಬಳಸಿ ಹೊಕ್ಕವು ರೊಕ್ಕ. ನಿನಗ್ ಬ್ಯಾಡನ ಮುಂದೆ. ಅದಕ್ಕೆ ನಿನ್ ರೊಕ್ಕ ನೀನ ಇಟ್ಕೋ. ಬಂಗಾರ ಏನಾರ ತಗೊಳ್ಳುವಂತೆ ನಿನಗ ಬರ್ತಾವ. ಎದಕ್ಕರ ನಮ್ಮವೇನು ಖರ್ಚು ರಗಡ್ ಇರ್ತಾವು. ಹಂಗ ಇರ್ತಾವವು. ಅವನ್ನೆಲ್ಲ ನಾನು ನೋಡ್ಕೋತೇನಂತ. ಇವೇನು ರೊಕ್ಕ ನನಗ್ ಬೇಡ. ನಿನ್ ರೊಕ್ಕ ನೀನ ಇಟ್ಕೋ. ಎಪ್ಪ ಅದೆಲ್ಲ ಆಗುದಿಲ್ಲ. ನೀ ಮಾತಾಡೋದ್ರಾಗ ಲಾಜಿಕ್ ಇಲ್ಲ. ನೀ ಯಾರ ದುಡಿದು ನನಗೆ ಕೊಡ್ಬೋದು, ನಾ ದುಡಿದು ನಿಮಗೆ ಕೊಡಬಾರ್ದನ? ಯಾಕಪ್ಪ ಹಂಗ್ಯಾಕೆ ಮಾಡ್ತೀರಿ? ಈಗ ತಮ್ಮ ನೌಕರಿ ಮಾಡಕತ್ರ ಅವ್ನ ಕಡೆ ರೊಕ್ಕ ಇಸ್ಕೋದಿಲ್ಲನ ನೀವು ಮನಿ ನಿಭಾಯಿಸಕ? ನಾನು ಹಂಗೆ ಹೆಣ್ಮಗಳಾದ್ರೆ ಏನಾತು? ನಾ ಕೊಡಾಕತ್ತಿಲ್ಲನ ಈಗ ರೊಕ್ಕ? ನೀವು ಇಷ್ಟು ದಿನ ನನಗೆ ಕೊಟ್ಟಿರಿಲ್ಲ, ಈಗ ನಾನು ನಿಮಗೆ ಕೊಡಾಕಿನ. ನೀನೇ ತಗೊಳಬೇಕಪ್ಪ ಇದನ್ನ. ಮನೆಗೆ ಏನೇನು ಖರ್ಚದ ನೋಡು, ಎದಕ್ಕೆ ಬೇಕು ನೋಡ್ರಿ ರೊಕ್ಕ ತಗೋಪೋ ಇವನ್ನ. ಹಂಗಲ್ವಾ, ನಾ ಹೇಳು ಕೇಳಿಲ್ಲ ಒಂದಿಟ್ಟ ನೀನು. ಹಂಗೂ ಇಲ್ಲ ಹಿಂಗೂ ಇಲ್ಲ, ಏನು ಬೇಡಪ್ಪ ನೀ ಹೇಳುದು. ಇವನು ನೀನು ರೊಕ್ಕ ತಗೋಬೇಕಂದ್ರೆ ತಗೋಬೇಕೀಗಷ್ಟೇ. ನೀ ತಗೊಂಮಟ ನಾ ಬಿಡುದೇ ಇಲ್ಲ. ಅಲ್ವಾ ಲಕ್ಷ್ಮಿ, ಒಂದಿಟ್ಟೆ ನಿಮ್ಮಪ್ಪ ಹೇಳುದು ಕೇಳು. ಅವ್ರು ಹೇಳುದು ಕರೆಕ್ಟ್ ಐತಿ. ಸುಮ್ಮನೆ ಬಳಸ್ಕೊಂತ ಹೋದ್ರೆ ಬಳಸಿ ಹೊಕ್ಕಾವು. ನಿನಗೆ ಬೇಡನ ಮುಂದೆ? ನೀನು ಕಷ್ಟಪಟ್ಟ ದುಡ್ದಿ ನೀನೇ ಇಟ್ಕೋಣ. ಇನ್ನ ಮುಂದೆ ಭಾಳ ಖರ್ಚದಾವ, ಮದಿವಿ ಅದು ಇದು ಅಂತೇಳಿ ದೊಡ್ಡ ದೊಡ್ಡ ಖರ್ಚು ಭಾಳ ಅದಾವು. ಅದಕ್ಕೆ ಬರ್ತಾವು. ಈಗ ಕೂಡಿಟ್ರೆ ಅವಾಗ ಒಂದಿಟ್ಟು ಸಹಾಯ ಆಕತಿ. ಅದಕ್ಕೆ ನೀನಂತಕ್ಕೆ ಇಟ್ಕೊಂಡ್ಬಿಡೋಣ. ನಾವು ಮನೆ ಹೆಂಗಾರ ನಡೆಸ್ತೇವಿ. ಇವ ನೀನು ಅಪ್ಪನ ಕತೆನ ಮಾತಾಡ್ತೀಯಲ್ಬೇ? ಅಲ್ಬೇ, ನೀವು ನನಗೆ ಕೊಡ್ಬೋದು, ನಾನು ನಿಮಗೆ ಕೊಡಬಾರ್ದನೆ. ನಾನು ಮನೆ ನಡ್ಸಕಂತ ಕೊಡಾಕತ್ತೀನಿ. ನೀವು ತಗೊಳಬೇಕಾ ಈಗ ರೊಕ್ಕ ಇವನ್ನ? ಇನ್ನು ಅವು ಮುಂದೆ ಭಾಳ ದೂರ ಅದಾವು, ಮದುವೆ ಅದು ಇದು ಅಂತೇಳಿ. ಅವ್ರ ಟೈಮ್ನಾಗ ನೋಡ್ಕೊಳ್ಳೋಣಂತ. ಅದನ್ನೆಲ್ಲ ಮಾತಾಡ್ಕೋಬೇಡ್ರಿ ಈಗ. ಈಗ ಏನು ಕೂಡಿಡೋದು ಬೇಕಾಗಿಲ್ಲ. ಈಗ ಖರ್ಚು ಏನೈತೆ ನೋಡು, ಆಗುದು ನೋಡ್ಬೇಕೀಗ. ಗುಂಪಿನಾಗ ಸಾಲ ತೆಗೆಸ್ಕೊಂಡು ಅದನ್ನ ತುಂಬುದೈತಿ, ಮನೆಗೆ ಸಂತಿ ತರೋದೈತಿ, ಇನ್ನೂ ಏನೇನೈತೆ ನೋಡು, ಅದನ್ನೆಲ್ಲ ಮಾಡ್ರಿ. ತಗೋರಿ ಒಂದು ರೊಕ್ಕ. ಬಿಡೇವ ತುಂಬುದು. ನೀ ಯಾಕೆ ಚಿಂತೆ ಮಾಡ್ತಿ ಗುಂಪಿಂದು? ನಾ ಹೆಂಗಾರ ತುಂಬ್ತೇನೆ ನಿಮ್ಮಪ್ಪ ನಾನು. ಅದನ್ನೆಲ್ಲ ಚಿಂತೆ ಮಾಡಬೇಡ, ಇಟ್ಕೊಂಡ್ಬಿಡು. ನಿನ್ನ ಅಕೌಂಟಿಗೆ ಹಾಕೋ ಇವನ್ನ. ನಿಂದು ಬ್ಯಾಂಕಿನ ಪಾಸ್ಬುಕ್ನಾಗ ಇರ್ಲವು ಬರ್ತಾವ ಮತ್ತೆ ಅದಕ್ಕೆ. ಅಂದ್ರೆ ಬೇ ನೀ ಮಾತಾಡೋದು ಹೆಂಗಿದು? ಅಲ್ಲ, ನೀ ಗುಂಪಿನಾಗ ಸಾಲ ತೆಗಿಸಿ ನನಗೆ ಬಂಗಾರದ್ದು ಕಿವ್ಯಾನು ತರ್ಬೋದು, ಆದ್ರೆ ತುಂಬಾಕ ನಾ ರೊಕ್ಕ ಕೊಡಬಾರ್ದನ? ಆತಂಗಾರ ನೀನು ಸಾಲ ಮಾಡಿ ತೊಗೊಂಬಂದಿಯಲ್ಲ ಕಿವ್ಯಾನು ಬಂಗಾರದು, ನನಗೆ ಬ್ಯಾಡ ಬೇವು. ನೀನೇ ಇಟ್ಕೊಂಡ್ಬಿಡು. ನನಗೆ ಬ್ಯಾಡವು. ಈಗ ಕೊಡ್ತಂತಡಿ ಅವ್ನು ಹೊಳ್ ಕಿವ್ಯಾನು. ಯಾಕೆ ಹಂಗ್ಯಾಕೆ ಮಾತಾಡಕತ್ತಿ ನೀನು? ಅಲ್ಲ, ನಿನಗಂತೇಳಿ ತೊಗೊಂಬಂದತವ್ನ ಇಟ್ಕೊಳ್ಳಿ ಮಗಳು ಅಂತೇಳಿ. ಅವ್ನು ಯಾಕೆ ಹೊಳ್ಕೊಡ್ತಿ? ನಾ ಇಟ್ಕೊಂಡ್ರೆ ಚಂದ, ನೀ ಇಟ್ಕೊಂಡ್ರೆ ಚಂದ. ನಿನಗಂತ ತಂದತವ್ನ. ಮತ್ತೆ ತುಂಬಾ ರೊಕ್ಕ ತಗೋವಲ್ರಲ್ಲ ಹಂಗಾರ. ಮತ್ತೆ ಗುಂಪಿನಾಗ ಸಾಲ ಮಾಡಿ ತಂದಿರಿಲ್ಲ ಅವ್ನು, ಅದಕ್ಕೆ ನನಗೆ ಬೇಡ. ಈಗ ರೊಕ್ಕ ತಗೊಂಡ್ರೆ ನಾನು ಇಟ್ಕೋತೇನೆ ಅವ್ನು ಕಿವ್ಯಾನು. ಇಲ್ಲ ಅಂತಂದ್ರೆ ನನಗೆ ಬೇಡವು. ಹಂಗಲ್ವಾ ಲಕ್ಷ್ಮಿ, ನಿಮ್ಮ ಅಪ್ಪ ಹೇಳುದ್ರಾಗ ಏನು ತಪ್ಪೈತಿ? ಅಲ್ಲ, ನೀನು ಮುಂದೆ ಬ್ಯಾಡನ. ಈಗ ಎಲ್ಲ ಖರ್ಚು ಮಾಡ್ಕೊಂತ ಹೊಂಟ್ರೆ ಅವಾಗ ಮತ್ತೆ ಸಾಲ ಮಾಡೋದಕ್ಕತಿ. ಅದಕ್ಕೆ ಹೇಳಾಕತ್ತತಿ ಇಟ್ಕೊಂಡ್ಬಿಡು ಅವನ್ನ. ಇಲ್ಲಿ ಬೇವ, ನಾನಂತರೂ ಡಿಸೈಡ್ ಮಾಡಿಬಿಟ್ಟನಿ. ಕೊಡ್ಬೇಕಂದ್ರೆ ಕೊಡ್ಬೇಕು ರೊಕ್ಕ ಅಂತೇಳಿ. ನೀವೇನು ಹೇಳಿರು ನಾ ಕೇಳುದಿಲ್ಲ. ಈಗ ನೀನೇ ಹೇಳ್ಬೇಕು ಅಪ್ಪಗೆ ಇಸ್ಕೊ ಇವ್ನು ರೊಕ್ಕ ಅಂತೇಳಿ. ಆತ್ ಬಿಡುವ. ಮಂಡಿ ಅಂದ್ರೆ ಮಂಡಿ ನೀನು. ಮತ್ತೆ ನೀ ಹೇಳಿದ್ದೆ ನಡಿಬೇಕು. ತಗೋರಿ ಇರ್ಲಿ. ಮತ್ತೆ ಕೊಡಾಕತ್ತ ಮಗಳು. ಈಗ ಏನು ಮಾಡೋದು? ಯಾಕೆಂದ್ರು ಇಟ್ಕೊಂಡ್ರೆ ಇಟ್ಕೋದಿಲ್ಲ ಒಂದು ರೊಕ್ಕ. ನಮಗೆ ಕೊಡ್ಬೇಕಂತಂದಾಳು. ತಗೊಂಬಿಡ್ರಿ. ಹಂಗಲ್ಲ, ನಾ ಹೇಳುದೊಂದಿಟ್ಟು ಅರ್ಥ ಮಾಡ್ಕೊರಿ ಇಬ್ರು. ಏಪ್ಪ ತಗೋ ಏನು ಮೊದ್ಲು. ನನಗೆ ನೀ ಹೇಳೋದೆಲ್ಲ ಅರ್ಥ ಆಗಕತ್ತತಿ. ನಾ ಹೇಳುದು ನೀ ಅರ್ಥ ಮಾಡ್ಕೊ. ತಗೊಂಡು ರೊಕ್ಕ ಗುಂಪಿಗೆ ತುಂಬುದು ಎಷ್ಟೈತೆ ನೋಡು ಅಷ್ಟು ಕೂಡ ಅವನ ಕೈಯಾಗ. ಉಳಿದಿದ್ದು ಮನೆ ಖರ್ಚು ಏನೇನೈತೆ ನೋಡು ಅದನ್ನ ಮಾಡು.
ಆತು ಬಿಡವಾ, ನಾ ಹೇಳುದು ನೀ ಎಲ್ಲಿ ಕೇಳ್ತಿ, ನಿಂದ ನಡಿಬೇಕು ನಿನಗೆ. ಆತು ತಗೋ. ಆದ್ರೆ ನಾ ಈ ತಿಂಗಳಷ್ಟ ತಗೋತೇನೆ ನಾನು, ಮುಂದಿನ ತಿಂಗಳನ್ನ ಕೊಡೋಂಗಿಲ್ಲ ನನಗೆ. ನಿನ್ನ ಅಕೌಂಟ್ನಾಗ ಇಟ್ಕೋಬೇಕು ಅವ್ನ. ಆತ್ ತಗೋ, ಇನ್ನ ಮುಂದಿನ ತಿಂಗಳಲ್ಲ ನೋಡೋಣಂತ. ಹೌದು, ಬರೀ 1,000 ಇಟ್ಕೊಂಡಿ ನೀನು ಒಂದು ತಿಂಗಳು ಪೂರ್ತಿ. ಬೇರೆ ಏನು ಖರ್ಚು ಇರುದಿಲ್ಲನ? ಹೊರಗೆ ಹೋಗಿವ ದುಡಿಯಾಕ ಏನಾರ ಖರ್ಚು ಇರುದಿಲ್ಲನ? ಒಂದು ತಿಂಗಳಕ್ಕೆ 1,000 ರೂಪಾಯಿ ಸಾಲ ತಾವು ನಿನಗೆ. ತಗೋ, ಇನ್ನೊಂದು 2,000 ರೂಪಾಯಿ ಇಟ್ಕೊ ನಿನ್ನ ಅಕೌಂಟ್ನಾಗ. ಉಳಿದಿದ್ದು ನಾ ತಗೋತಾನಂತ. ಅಯ್ಯೋ ಬೇಡಪ್ಪ, ಈಗ 1,000 ರೂಪಾಯಿ ಅಷ್ಟೇ ಇರಲಿ. ನನ್ನ ಕಡೆ ಇದ್ರೆ ಮತ್ತೆ ನಾನು ಬಳಸ್ಬಿಡ್ತೀನಿ. ಹಂಗೇನಾರ ಖಾಲಿ ಅದು ಅಂದ್ರೆ ನಾನು ನಿನ್ ಕೇಳ್ತಾನಂತ ಕೊಡುವಂತೆ. ತಂದಿಗೆ ತಕ್ಕ ಮಗಳದಿ ನೋಡ್ವಾ, ಜಿಪುನಿ ಅಂದ್ರೆ ಜಿಪುನಿ. ಅವರು ಹಿಂಗ ಜಿಪುನ್ತನ ಮಾಡ್ತಾರ, ನೀನು ಮತ್ತೆ ಮಗಳಲ್ಲ ಹಂಗ ಜಿಪುನ್ತನ ಮಾಡ್ತಿ. ಯಾಕೆ ಬೇವ ನಮ್ಮಪ್ಪ ಹಂಗ್ಯಾಕೆ ಮಾತಾಡ್ತಿ? ಏನ್ ಜಿಪುನ್ತನ ಮಾಡ್ಯಾರ? ನಿನಗೇನ್ ಬೇಕಾಗಿದ್ದದನ್ನ ಕೊಡ್ಸಿಲ್ಲನ ನಿನಗ? ಹಂಗೆ ಕೇಳ ಮಗಳ, ಏನು ಕಡಿಮೆ ಮಾಡೈತೆ ಕೇಳಕಿಗೆ. ಒಟ್ಟು ಏನಾರ ಒಂದು ಮಾತಾಡ್ಲಿಲ್ಲ ಅಂದ್ರೆ ಈಗ ಸಮಾಧಾನ ಆಗುದಿಲ್ಲ ನನಗೆ. ಹೌದು, ಕೇಳಿದ್ದೆಲ್ಲ ಕೊಡ್ತೀರಿ. ಅದು ಒಂದು 100 ಸತ ಕೇಳ್ಬೇಕು. ಏನಾರ ಒಂದು ಬೇಕಂದ್ರೆ 100 ಸತ ಬೇಕಂತ ಕೇಳಿದಾಗ ಕೊಡ್ತೀರಿ. ಹಂಗ ಕೊಡ್ತೀರನ ನೀವು? ಏನಾರ ಆಗ್ಲಿ ಒಟ್ಟು ಕಡಿಗೆ ಕೊಡಿಸ್ತಾರಿಲ್ಲ, ಅದು ಇಂಪಾರ್ಟೆಂಟ್. ಅದು ಕೇಳು ನನ್ನ ಮಗಳ ಮಾತು. ಕೇಳಾಕತ್ತಾನಿ. ಅದೇನ ಅಂತಾರಲ್ಲ, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ತಂದಿಗೆ ಮಗಳು ಸಾಕ್ಷಿ. ಚಲೋ ಅದಿರಲ್ಲ ತಂದಿ ಮಗಳು. ಯವ್ವ ಅದೆಲ್ಲ ಬಿಡು, ಸೀರೆ ತೆಗೆದು ನೋಡ್ಬೇ, ನಿನಗಿಷ್ಟ ಆಕತ್ತಿಲ್ಲ ನೋಡು. ನಾನು ನಿನ್ನ ಕಲರ್ ಚಂದಕ್ಕೆ ಅಂತ ಹೇಳಿ ತಗೊಂಬಂದೀನಿ. ನಿನಗಿಷ್ಟ ಆಕತ್ತೆ ಇಲ್ಲೋ ಯಾರಿಗ್ ಗೊತ್ತು? ತೆಗೆದು ನೋಡ್ಬೇ ಒಂದ್ಸತಿ. ಈ ಚಂದ ಐತಲ್ವಾ? ಚಂದ ಐತಿ, ಬಾ ಚಂದ ಐತಿ ನೋಡು. ಕಲರ್ ಅಂತೂ ನಂಗೆ ಮನ್ಸಿಗೆ ಬಂತು. ಕರೆಗೂ ಇಷ್ಟ ಆತ ಬಿ ನಿನಗೆ? ನಾ ಏನಾರ ಅನ್ಕೋತಾನಂತ ಸುಳ್ಳು ಹೇಳಾಕೋಬೇಡ ನೀನು, ಕರೆ ಹೇಳು. ಈ ನಾ ಎದಕ್ಕೆ ಸುಳ್ಳು ಹೇಳ ಲಕ್ಷ್ಮಿ? ಮಸ್ತ್ ಐತಿ ಸೀರೆ. ಈ ಕಲರ್ ಸೀರೆ ಇದ್ದಿದ್ದಿಲ್ಲ ನನ್ನ ಕಡೆ. ಚಂದ ಐತಿ, ಭಾರಿ ಐತಿ. ಬೇ ಅದಕ್ಕೆ ತನ್ನಿ. ಆ ಪಿಂಕ್ ಒಂದಿತ್ತ ಇಂಥದ್ರಾಗ, ಅವು ನಿನ್ನ ಕಡೆ ಅದಾವಲ್ ಬೇ ಪಿಂಕ್. ಅದಕ್ಕೆ ಅದನ್ನ ತೊಗೊಂಬರಿಲ್ಲ. ಇದೇ ಚಂದಕ್ಕೆ ನಮ್ಮವಾಗ ಅಂತ ಹೇಳಿ ಇದನ್ನ ತೊಗೊಂಬನ್ನಿ. ನೀನು ಇದು ಸೀರೆ ಒಳಗಿಂತ ಬ್ಲೌಸ್ ಕಟ್ ಮಾಡಿಸಿ ಇದನ್ನ ಹೊಲಿಸ್ಬೇ. ನೀ ಮ್ಯಾಚಿಂಗ್ ಅಂತೇಳಿ ಆ ಕಲರ್ ಈ ಕಲರ್ ಅಂತೇಳಿ ಮಿಸ್ ಮ್ಯಾಚ್ ಎಲ್ಲ ಹಾಕೊಳಕ್ ಹೋಗಬೇಡ. ಇದ್ರಾಗಿಂದ ಬ್ಲೌಸ್ ಚಂದಗೆ ಡಿಸೈನ್ ಇಡಿಸಿ ಹೊಲಸು. ಲಕ್ಷ್ಮಿ, ನೀ ಹೇಳಾಕತ್ತಿ ಅದನ್ನ ಈ ಸದ್ಯ ನೋಡು. ಈಗ ಕೆಳಗೆ ಇಡುದಿಲ್ಲ ಅದನ್ನ ಸೀರೆ, ಸೀದಾ ಅರ್ಬಿ ಹೊಲಾರ ಮನೆಗೆ ಹೋಗತ್ತದ. ಅದ್ರಾಗಿನ ಬ್ಲೌಸ್ ಕಟ್ ಮಾಡಿಸಿ ಎಂತ ಡಿಸೈನ್ ಬೇಕು ಅಂತ ಡಿಸೈನ್ ಇಡಿಸಿ ಹೊಲಿಸ್ಕೊಂಡು ಉಟ್ಕೊಂಡ ಬಿಡುದು. ಈಗ ನೆಕ್ಸ್ಟ್ ಯಾವ್ದಾರ ಫಂಕ್ಷನ್ ಬರ್ಲಿ ನೋಡು, ಇದನ್ನ ಉಟ್ಕೊಂಡು ನಿಂದಿರ್ತಾಳಕಿ. ಅಯ್ಯ ಮತ್ತ ಉಟ್ಕೋಬಾರ್ದನ್ರಿ? ಎದಕ್ಕೆ ತಂದಿರ್ತೈತ ಅವ್ನು ಸೀರೆ? ಫಂಕ್ಷನ್ಗೆ ಉಟ್ಕೋಕ ತಂದಿರ್ತತಿಲ್ಲ, ಅದಕ್ಕೆ ಉಟ್ಕೋತೇವಿ. ಯಪ್ಪ ಉಟ್ಕೋಲ್ ಬಿಡು, ಉಟ್ಕೋಲ್ ಅಂತ ತಂದತವನ. ಅದು ಬಿಡು, ನಿನ್ ನೋಡ್ಪೋ ಡ್ರೆಸ್ ನಿನಗೆ ಇಷ್ಟ ಆಗತ್ತೆ ಇಲ್ಲ? ಅಯ್ಯ ಇಷ್ಟ ಆಗತ್ ಬಿಡ ಲಕ್ಷ್ಮಿ. ಅದ್ರಾಗ ಏನೈತಿ? ಅದ ಪ್ಯಾಂಟು ಅದ ಅಂಗಿ, ಅದ್ರಾಗ ಏನಿರ್ತದ ಮತ್ತೆ ತೆಗೆದು ನೋಡಕ್ಕೆ ಅವ್ರಿಗೆಲ್ಲ ಇಷ್ಟ ಆಗತ್ ಬಿಡು ನೀನು. ನೋಡಕಿನ್ ಎಷ್ಟು ಮಾತಾಡ್ತಾಳು. ನಿಂದಾದ್ರೆ ಆ ಕಲರು ಈ ಕಲರು ಸೀರೆ ಆದಾತು ಇದಾತು ಅಂತೇಳಿ ಮಾತಾಡ್ತಿ. ನನಗಾದ್ರೆ ಅದ ಪ್ಯಾಂಟು ಅದ ಅಂಗಿ ಅಂತ ನೋಡು. ನೋಡಕಿನ್ ಎಷ್ಟು ಮಾತಾಡ್ತಾಳು. ಅಯ್ಯ ಮತ್ತೆ ಅದ್ರಾಗ ಏನೈತಿ? ಅರ್ಬಿ ಅಂಗಡಿಗಾರ ಹೋದ್ರೆ 5 ನಿಮಿಷದಾಗ ಆರಿಸ್ತೀರಿ ನೀವು. ಮತ್ತೆ ಈಗೇನು ಇಷ್ಟ ಆಗತ್ತೆ ಇಲ್ಲ ಅಂತೇಳಿ ಆಕೆ ತಂದಿರ್ತಾಳೆ, ಇಷ್ಟ ಆಗತ್ತೆ ಬಿಡು ಅಂತ ಹೇಳಿದ್ನಿ. ನನ್ನ ಮಗಳು ತಂದಾಳಂದ್ರೆ ನನಗೆ ಇಷ್ಟ ಆಗೇ ಆಕತಿ. ಎಂತಾದ್ರ ತರ್ಲಿ ಹಾಕೋತೇನೆ ನಾನು. ನಿಂದ ನೋಡಿ ಇಂಪಾರ್ಟೆಂಟ್. ಮತ್ತೆ ಆ ಕಲರ್ ಈ ಕಲರ್ ನಿಂತಿದ್ದೆ ಅಂದ್ರೆ ಪುಣ್ಯಕ್ಕೆ ಇಷ್ಟ ಆತಲ್ಲಿ ನಿನಗೆ ಆಕೆ ತಂದಿದ್ದು ಸೀರೆ ಅಷ್ಟ ಸಮಾಧಾನ ನಮಗೆ. ಹೋಗ್ಲಿ ಬಿಡ್ರಿ, ಈಗ ನಾ ತಂದಿದ್ದಾರಿ ನಿಮಗೆ ಇಷ್ಟ ಆದವಲ್ಲ. ತಮ್ಮಗೊಬ್ಬಗ ಅದ್ರಾಗ ಅದಾಪು ನಿನ್ನ ಬ್ಯಾಗ್ನಾಗ ಅದಾವು, ಅವಂಗೂ ತೋರ್ಸುನಂತ. ಇಷ್ಟ ಆಕಾವೆಲ್ಲ ನೋಡುನಂತ. ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ತರಾಕ್ ಬರ್ತೈತಿ. ಅದ್ರದ್ದು ರಿಸಿಪ್ಟ್ ಅದೆಲ್ಲ ಇಟ್ಕೊಂಬಂದನಿ, ನೋಡುನಂತ ಅವೇನಂತಾನ. ಹೋಗ್ಲಿ ಬಿಡುವ, ತಂದಂತ ಹಾಕೋತಾನ. ಮತ್ತೆ ಎಲ್ಲಿ ಬದ್ಲಿ ಮಾಡಕ್ ನಿಂದಿರ್ತೀರಿ? ಅವನು ಹಾಕೋತಾನ ಬಿಡು, ಏನಾಗುದಿಲ್ಲ. ಹೌದು, ನಮ್ಮ 3 ಮಂದಿಗೆ ತಂದಿ, ನೀ ತಗೊಂಡಿಲ್ಲನ? ಇಲ್ಬೇವಾ, ನನಗೆ ಎದಕ್ ಬೇಕೀಗ? ಅದಾವಲ್ಲ ಎಷ್ಟೊಂದು ಚೂಡಿ ಅದ. ನನಗೇನು ಬ್ಯಾಡೀಗ. ಕಾಲೇಜ್ನಾಗಂತೂ ಹಾಕೊಳ್ಳಿಲ್ಲ ಅವನ. ಯೂನಿಫಾರ್ಮ್ ಇತ್ತ, ಅವಾಗ ಬರೀ ದಿನ ಯೂನಿಫಾರ್ಮ್ ಹಾಕೊಂಡು ಹೋಗುದ. ಎಂದರ ಒಂದಿನ ಹಾಕೊಂಡು ಹೋಗಿದ್ನಿ. ಅದಕ್ಕೆ ಈಗ ಅವಾಗ ತಗೊಂಡಿದ್ವೆಲ್ಲ ಹಂಗದ ಹೊಸಾವ. ಈಗ ಅವನ್ನ ಹಾಕೋತಾನೆ. ಬೇಕಂದ್ರೆ ಇನ್ನೊಂದಷ್ಟು ದಿನ ಬಿಟ್ಟು ತಗೊಳಕ್ ಬರ್ತದಂತ. ಅಲ್ವಾ, ನಮ್ಮ 3 ಮಂದಿಗೂ ತಂದಿ ನೀವೊಂದು ಡ್ರೆಸ್ ತಗೋಬೇಕಿಲ್ಲ? ಅದ ಅಂತ ನಾನು ನಮ್ಮ 3 ಮಂದಿಗೆ ಹೊಸ ಅರ್ಬಿ ತಂದಿ, ನೀ ತಗೋಲಿಕ್ಕೆ ಹಂಗ ನೀನು ಒಂದು ಡ್ರೆಸ್ ತಗೋಬೇಕಿಲ್ಲ? ಇಲ್ಬೇವಾ ಬೇಡ. ಈಗ ಅದಾವಲ್ಲ ಸುಳ್ಳ ಎದಕ್ ತಗೊಳ್ಳೋದು? ಅವ್ನು ಹೊಸಾವು ಹಾಕೊಳ್ಳೋದಿಲ್ಲ ಬಿಡುದಿಲ್ಲ, ಹಂಗೆ ಇಡುದಕ್ಕತ್ತವನ. ಈಗೇನು ಬ್ಯಾಡ ನನಗೆ. ಈಗ ಇದ್ದಿದ್ದು ಹಾಕೋತಾನಿ, ಅವು ಹಳೆವಾದ್ಮೇಲೆ ತಗೋತಾನಂತ. ಆತ್ ಬೇವಾ, ನಂಗೊಂದಿಟ ಚಾ ಕೊಡ್ಬಾಬೆ. ನಾನು ಕೈಕಾಲು ಮುಖ ತಕೊಂಬರ್ತೀನಿ, ಚಾ ಕಾಚಿ ಕೊಡ್ಬಾ ನನಗೊಂದಿಟ. ಆತ್ ನಡಿ, ಕೈಕಾಲು ಮುಖ ತಕೊಂಡ್ ನಡಿ, ನೀನು ಇಷ್ಟ ಪಡ್ತಾನೆ ಚಾಕ. ನೋಡಿದೇನ ನಮ್ಮ ಲಕ್ಷ್ಮಿ ಎಷ್ಟು ಶಾನೆ ಆಗ್ಯಾಳ. ಅದಂತೇನ್ರಿ, ನಾನು ಎಷ್ಟು ಶಾನೆತನ ಆಯ್ತು ನೋಡ್ರಿ. ಆಕೆಗೆ ಪಗಾರ ಬಂದ್ಬಿಟ್ಲೆ ತಂದು ನಿಮ್ಮ ಕೈಯಾಗ ಕೊಟ್ಲು, ಮನಿ ಖರ್ಚಿರ್ತತಿ ಮಾಡ್ಪು ಅಂತ ಹೇಳಿ. ನಮಗೆಲ್ಲ ಅರ್ಬಿ ತಗೊಂಬಂದು ತನಗೊಂದು ಡ್ರೆಸ್ ತಗೊಂಡಿಲ್ಲ. ಸುಳ್ಳ ಎದಕ್ಕೆ ರೊಕ್ಕ ಹಾಳು ಮಾಡೋದು ಅಂತ ಹೇಳಿ ಎಷ್ಟು ಶಾನೆತನ ರೀ ನಮ್ಮ ಲಕ್ಷ್ಮಿಗೆ. ಅದಂತೆ ನಾನು ಇಂಥ ಹೆಣ್ಮಗಳಿದ್ರೆ ಚಿಂತೆ ಇರುದಿಲ್ಲ ನೋಡು. ಕಲ್ಸಿದ್ದಕ್ಕೂ ಸಾರ್ಥಕ ಆತ್. ಆತ್ ಬರ್ರಿ, ಚಾ ಬೇಕಂತಕಿಗೆ ಚಾ ಕೆಡ್ತಾನಿ, ನೀವು ಕುಡಿ ಬರ್ರಿ. ಆತ್ ನಡಿ. ಯಾರಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.